ಅದು ನಿಜನಾ? ಅದು ನಿಜವಾಗ್ಲೂ ಇದೆಯಾ? ಅದಕ್ಕೆನಾ ನಾವೆಲ್ಲ ಇಲ್ಲಿರೋದು, ನೀವಿಲ್ಲಿರೋದು? ಋಣ ಬಹಳ ದೊಡ್ಡ ವಿಷಯ ಇದು. ಇದಕ್ಕೆ ಬೇಕಾದಷ್ಟು ತಿಳ್ಕೋಬೇಕು. ಋಣ ಅನ್ನೋದು ಒಂದು ಇದೆಯಲ್ಲ, ಅದು ತಿಳ್ಕೊಳ್ಬೇಕಾದ್ರೆ ಉಪನಿಷತ್ತು, ವೇದವಾಕ್ಯಗಳು, ಭಗವದ್ಗೀತೆ ಬಹಳ ಆಳವಾಗಿ ಋಣದ ಬಗ್ಗೆ ಹೇಳುತ್ತೆ. ಒಂದಂತೂ ನಿಜ, ನಾವು ಸೀದಾ ಎಲ್ಲಿಂದನೋ ಇಲ್ಲಿಗೆ ಬಂದ್ಬಿಟ್ಟಿಲ್ಲ. ಸದಾ ದಿನ ಜ್ಞಾಪಕ ಇಟ್ಕೋಬೇಕು, ದಿಸ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಸೋ ಮೆನಿ ಜನ್ಮಾಸ್. ಇದು ಇಲ್ಲಿಗೆ ಮುಗಿಲಿಲ್ಲ, ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಕಂಟಿನ್ಯೂ ಆಗುವಾಗ ಹೊಸದು ಅಂತ ಏನಿದ್ರೂ ಕಂಟಿನ್ಯೂಟಿನೇ, ಅದು ಹೊಸದಂಗೆ ಕಾಣುತ್ತೆ ಆ ಮೊಮೆಂಟ್ಗೆ. ಇದು ಎಷ್ಟೋ ಜನ್ಮಗಳ ಋಣದಿಂದ ಇವತ್ತು ನಾವಿಲ್ಲಿರ್ತೀವಿ, ಕಂಟಿನ್ಯೂ ಆಗ್ತಾ ಇದೆ. ಗೊತ್ತಿಲ್ಲ ಇಲ್ಲಿ ಏನು ಕೆಲಸ ಆಗಬೇಕಾಗಿದೆಯೋ, ಏನು ಉದ್ದೇಶಕ್ಕೆ ಇಲ್ಲಿದ್ದೀವೋ, ಯಾರ ಜೊತೆ ಇದ್ದೀವೋ ಅವ್ರ ಜೊತೆ ಯಾಕಿದ್ದೀವೋ, ಎಲ್ಲವೂ ಕೂಡ ಅದಕ್ಕೆ ಅನುಗುಣವಾಗೇ ಇರುತ್ತೆ. ನಾವು ಮಹತ್ತರವಾದ ಉದ್ದೇಶಗಳನ್ನು ಇಟ್ಕೊಂಡಿದ್ದರೆ ನಾವು ಅಂಥ ಮಹತ್ತರವಾದ ಕೆಲಸ ಮಾಡೋದಕ್ಕೆ, ಅಂಥ ಕೆಲಸಗಳನ್ನು ಸಪೋರ್ಟ್ ಮಾಡೋರೇ ನಮಗೆ ಸಿಗ್ತಾ ಹೋಗ್ತಾ ಇರ್ತಾರೆ. ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಹೌ ವಿ ಅಟ್ರಾಕ್ಟ್ ದಿ ಎನರ್ಜೀಸ್. ಋಣ ಇರೋರು, ಆ ಋಣಕ್ಕೆ, ನಮ್ಮ ಋಣಕ್ಕೆ ಬಿದ್ದವರು, ಅವ್ರ ಋಣಕ್ಕೆ ನಾವು ಬಿದ್ದು ಒಂದು ಕೆಲಸ ಆಗಬೇಕಾದ್ರೆ ಒಬ್ರಿಗೊಬ್ರೊಬ್ರು ಸೇರಿಕೊಳ್ತಾರೆ. ಮತ್ತು ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತು ನಾವು ಏನು ಮಾಡಿದ್ದೀವಿ ಅದರ ಮೇಲೆ ಪುನಃ ನಾವು ವಾಪಸ್ ಬರ್ತೀವಿ. ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿದರೆ ಭೂಮಿ ಮೇಲೆ ಯಾವುದಾದ್ರೂ ಒಂದು ಉದ್ದೇಶ ಸಫಲವಾಗಿಲ್ಲದೇ ಇದ್ದರೆ, ನಮ್ಮ ಆಸೆಗಳು ನೆರವೇರದೇ ಇದ್ದರೆ, ನಮ್ಮ ಗುರಿನ ನಾವು ತಲುಪದೇ ಇದ್ದರೆ, ಆ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ, ಅದೇ ಥರದ್ದೋ ಅದೇನೋ. ಬಟ್ ನಮ್ಮ ಆ್ಯಟಿಟ್ಯೂಡ್ ಕಂಟಿನ್ಯೂ ಆಗೋದ್ರಿಂದ ಅದಕ್ಕೆ ತಕ್ಕಂಥದ್ದೇ ಬರುತ್ತೆ. ಅದಕ್ಕೆ ಡೌಟೇ ಇಲ್ಲ, ಋಣ ಅನ್ನೋದು ಖಂಡಿತ ಇದೆ. ಇದು ಲೆಕ್ಕದಲ್ಲಿ ತೀರಿಸೋ ಅಂಥದ್ದಾಗಬೇಕೇ ಹೊರತು ಕೂಡಿಸ್ಕೋಬಾರ್ದು. ಆಮೇಲೆ ಈ ಋಣನ ನಾವು ಮಲ್ಟಿಪ್ಲೈ ಮಾಡ್ಕೋಬಾರ್ದು, ಹೆಚ್ಚಿಸ್ಕೋಬಾರ್ದು, ಆಮೇಲೆ ವಿಭಾಗಿಸಿ ಕೊಡಬಾರ್ದು. ಆದಷ್ಟು ನಮ್ಮ ಋಣ ನಾವು ತೀರಿಸ್ಕೋಬೇಕು. ಅದಕ್ಕೆ ಹಿಂದಿನಿಂದ ಹೇಳ್ತಾರೆ, ಮೇಯ್ನ್ ಋಣಗಳು ನೋಡು ನೀನು, ದೇವಋಣ. ಎಷ್ಟು ಕೆಲಸ ಮಾಡಬೇಕು ಆ ದೇವಋಣ ತೀರಕ್ಕೆ. ನಿನ್ನ ಟೈಮ್ ಟೇಬಲಲ್ಲಿ ಒಂದು ಸ್ವಲ್ಪನಾದರೂ ಅದಕ್ಕೆ ಜಾಗ ಕೊಡು. ಋಷಿ ಋಣ, ದೇವತಾ ಕಾರ್ಯಗಳನ್ನು ಮಾಡು. ದೇವಋಣ, ಋಷಿ ಋಣ, ಪಿತೃ ಋಣ, ಇಷ್ಟು ಋಣಗಳಿದೆ. ಅದನ್ನೆಲ್ಲ ಸ್ವಲ್ಪನಾದರೂ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದಿನಚರಿಯಲ್ಲಿ ಆ ಋಣವನ್ನು ತೀರಿಸೋದಕ್ಕೆ ನಾವು ನಿಂತ್ಕೊಳ್ತೀವಿ. ಆ ತೀರಿಸೋ ಪ್ರಾಸೆಸ್ನಲ್ಲಿ ಉತ್ತಮವಾದಂತಹ ಜನ್ಮಗಳು, ಉತ್ತಮವಾದಂತಹ ಸಂದರ್ಭಗಳು, ಉತ್ತಮ ಕಾರ್ಯವನ್ನು ಬೇಗ ಮುಗಿಸುವಂತಹ ಸಹಕಾರ ಎಲ್ಲ ನಮಗೆ ಸಿಗುತ್ತೆ. ಋಣ ನಿಜ. ಅಮ್ಮ, ಈ ಜಾಗ ಪರಿಚಯ ಆದಾಗಿಂದ ನೀವು ಇಲ್ಲೇ ವಾಸ ಆಗಿದ್ದೀರಾ? ಅಂದ್ರೆ ಸಂಸಾರ ಸಮೇತ ಬಂದ್ರ ಅಥವಾ ಒಬ್ಬರೇ ಬಂದ್ರ? ಯಾರ ಜೊತೆ ಬಂದಿದ್ರಿ ಅಮ್ಮ? ಈ ಜಾಗಕ್ಕೆ ಬಂದಾಗಿಂದ ಆ ಮೊಮೆಂಟಲ್ಲೇ ಈ ಜಾಗಕ್ಕೆ ಬರೋದಕ್ಕೆ ಏನೋ ಒಂದು ಕಾರಣ ಇರಬೇಕು. ನಮಗೆ ಅದೆಲ್ಲ ಅನ್ನೋಬಲ್ ಅಂತ ಹೇಳ್ತೀವಿ, ಗೊತ್ತಾಗದೇ ಇರೋದೆಲ್ಲ ಕೆಲವೆಲ್ಲ ಇರುತ್ತೆ. ಆ ಥರ ಯಾಕೆ ಬಂದೆ, ಸಣ್ಣ ಪುಟ್ಟ ಕಾರಣ ಇರುತ್ತೆ. ಆದರೆ ಯಾಕೆ ಇದ್ದೆ, ಅದಕ್ಕೊಂದು ದೊಡ್ಡ ಕಾರಣ ಇರುತ್ತೆ. ಅದರಿಂದ ನಾನು ಯಾರನ್ನೂ ಬಿಟ್ಟು ಬರಲಿಲ್ಲ, ಪ್ಲ್ಯಾನ್ ಮಾಡ್ಕೊಂಡು ಬರಲಿಲ್ಲ, ಐಡಿಯಾ ಇಟ್ಕೊಂಡು ಬರಲಿಲ್ಲ. ಏನು ಭಾಳ ಇನ್ನೋಸೆಂಟಾಗಿ, ಓಪನ್ ಆಗಿ, ಆ ಮೊಮೆಂಟಲ್ಲಿ ನನಗೆ ಏನು ಪ್ರೇರಣೆ ಬಂತೋ, ಅದಕ್ಕೆ ಏನು ಅವಶ್ಯಕತೆ ಇತ್ತೋ ಅದನ್ನು ಪೂರೈಸೋಕ್ಕೆ, ನನ್ನ ಎನರ್ಜಿ ಕೊಡೋಕ್ಕೆ ನನ್ನನ್ನು ನಾನು ಇನ್ವೆಸ್ಟ್ ಮಾಡಿಕೊಂಡೆ. ಅದರಿಂದ ಪ್ರಾರಂಭದಲ್ಲಿ ಇಲ್ಲಿ ಏನೂ ಇರದೇ ಇದ್ದಾಗ ಪ್ರತಿನಿತ್ಯ ಬಂದು
ಮರದ ಕೆಳಗೆ ಕೂತು ಬಂಡೆ ಮೇಲೆ ಕೂತು ಕೆಲಸ ಮಾಡಿಸಿ ಹೋಗ್ತಾ ಇದ್ದೆ. ಈ ಕೆಲಸ ಆಮೇಲೆ ಒಂದು ಸಣ್ಣದಾಗಿ ಇರಕ್ಕೆ ಜಾಗ ಮಾಡಿಕೊಂಡು ಧ್ಯಾನ ಮಾಡೋಕ್ಕೆ ಶುರು ಮಾಡಿದಾಗ, ಇಲ್ಲಿ ಶಕ್ತಿ ಕೂಡ್ಕೊಳ್ತಾ ಇದ್ದಾಗ, ಇಲ್ಲಿ 48 ದಿನ ಮೌನದಲ್ಲಿರುವಾಗ ಇಲ್ಲಿಗೆ ಬಂದು ಮೌನ ಮಾಡ್ತಿದ್ದೆ. ಮಿಕ್ಕಿದ ಟೈಮ್ನಲ್ಲಿ ಪೂಜೆ ಟೈಮ್ನಲ್ಲಿ ಬರ್ತಿದ್ದೆ. ಮಿಕ್ಕಿದ ಕೆಲಸಗಳು ಎಡೆಬಿಡದೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾನೇ ಇತ್ತು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾನೇ ಇತ್ತು. ಒಂದಲ್ಲ ಒಂದು ದಿನ ಬರಲೇಬೇಕಾಗಿತ್ತು. ಯಾವುದೋ ಒಂದು ಮಾಡಿ ಮುಗಿಸೋದಲ್ಲ ಈ ಕೆಲಸ. ಇದು ನಂಗೆ ಗೊತ್ತಾಯಿತು, ನಾನ್ ಎಂಡಿಂಗ್ ಅಂತ. ಇವತ್ತಿಗೂ ಮುಗಿದಿಲ್ಲ. 30 ವರ್ಷದಿಂದ ಯಾವುದಾದ್ರೂ ರಿಪೇರಿ ಕೆಲಸನಾದರೂ ಇದೆ, ಏನೋ ಒಂದು ಅಟೆಂಡ್ ಮಾಡಲೇಬೇಕು. ಮೇಂಟೆನೆನ್ಸ್ ಇದ್ದೇ ಇದೆ, ಕೊನೆಯೇ ಇಲ್ಲ. ಸೃಷ್ಟಿ ಆಗ್ತಾನೇ ಇದೆ, ಮೇಂಟೈನ್ ಆಗ್ತಾ ಇದೆ, ಜೊತೆಗೆ ಎಲಿಮಿನೇಷನ್ ಆಗ್ತಾ ಇದೆ, ಹಾಳಾಗ್ತಾ ಇರೋದು ಇದೆ, ಜನ ಹಾಳು ಮಾಡ್ತಾ ಇರೋದು ಇದೆ. ಇದೆಲ್ಲ ಮೂರೂ ಕೂಡ ಸತತವಾಗಿ ನಡೀತಾ ಇರೋದ್ರಿಂದ ನಾನು ಇಲ್ಲಿಂದ ಹೋಗೋಕ್ಕೆ ಆಗಲಿಲ್ಲ. ಅವಶ್ಯಕತೆ ಬಿದ್ದೇ ಇದೆ. ಯಾವತ್ತೂ ಒಂದು ದಿವಸನೂ ಬಿಟ್ಟು ಹೋಗೋಕ್ಕಾಗಲ್ಲ. ಬಿಟ್ಟು ಹೋದರೂ ಕೂಡ ಇದಕ್ಕಾಗೇ ಹೋಗಿರ್ತೀನಿ. ಇದಕ್ಕೇನಾದರೂ ಮಾಡಬೇಕು ಅಂತಲೇ ಹೋಗಿರ್ತೀನಿ. ಸತ್ಸಂಗಕ್ಕೋ ಬೇರೆ ದೇಶಕ್ಕೋ ಎಲ್ಲಿಗೋ, ಇಲ್ಲಿಗೇನಾದರೂ ನನ್ನಿಂದ ಸಹಾಯ ಆಗ್ಬೋದೇನೋ ಅಂತ ಸರ್ವಸ್ವ ಆಗ್ಬಿಟ್ಟಿದೆ. ಅದರಿಂದ ಯಾವ ಸಂಸಾರವೂ ಎಲ್ಲೂ ಬಿಟ್ಟು ಬಂದಿಲ್ಲ. ನಾನು ಇಲ್ಲಿಗೆ ಬರುವಾಗಲೇ ನಾನು ಮಕ್ಕಳ ಜೊತೆನೂ ಬರ್ತಾಯಿದ್ದೆ, ಯಜಮಾನ್ರ ಜೊತೆ ಬರ್ತಿದ್ದೆ, ಫ್ರೆಂಡ್ಸ್ ಜೊತೆ ಬರ್ತಿದ್ದೆ, ಎಲ್ಲರ ಜೊತೆನೂ ಬರ್ತಾಯಿದ್ದೆ, ಎಲ್ಲರ ಜೊತೆನೂ ಹೋಗ್ತಾಯಿದ್ದೆ. ಆದರೆ ಎಲ್ಲರೂ ನಂತರನೇ ಬರ್ತಾನೇ ಇಲ್ವಲ್ಲ. ಅವರವರವರ ದಾರಿ ನೋಡಿಕೊಂಡು ಮಕ್ಕಳ ಮದುವೆ ಆಯಿತು, ಎಲ್ಲ ಆಯ್ತು. ಹೀಗೆಲ್ಲ ಆದಮೇಲೆ ನನ್ನ ಜೊತೆ ಯಾರು ಇರ್ತಾರೋ ಅವ್ರು ಬಂದರು. ಅವರು ಕೂಡ ನನ್ನ ಜೊತೆ ಕೂತ್ಕೊಂಡು ಪ್ಲ್ಯಾನ್ ಮಾಡಲಿಲ್ಲ, ನಾವು ಇರೋಣ, ನಾವು ಮಾಡೋಣ, ನಾವು ಹಾಗೆ ಅಂತ. ಹಾಗೆ ಬಂದಿದ್ದರಲ್ಲಿ ಭಾನು ನನ್ನ ಜೊತೆ ಬಂದಾಗಿಂದ ಇದ್ದಾಳೆ. ಈ ಜಾಗದ ಇನ್ ಆ್ಯಂಡ್ ಔಟ್, ಅಮ್ಮ ಯಾವ ರೀತಿ ಈ ಜಾಗ ತೊಗೊಂಡ್ರು, ಹೀಗಾಯಿತು. ಅವಳು 35 ವರ್ಷದಿಂದ ಕ್ಲಾಸ್ ಮಾಡಿದಾಗಿಂದ, ಇನ್ಸ್ಟಿಟ್ಯೂಷನ್ ತೊಗೊಂಡಾಗಿಂದ ಅಮ್ಮನ ಜೊತೆ ಇರೋದ್ರಿಂದ ನನ್ನ ಜೊತೇಲಿ ಅವಳಿದ್ದಾಳೆ. ಅವಳಿಗೆ ನಾನು ಅಮ್ಮ ಆದರೆ ಅವಳು ನನಗಮ್ಮ. ಹೀಗೆ ಒಂದು ವಿಶೇಷವಾದ ಒಂದು ಸಂಬಂಧ. ಹೀಗೆ ಬರೀ ಎಲ್ಲರಲ್ಲೂ ನಾನು ಭಾನುನೇ ನೋಡೋದು, ಎಲ್ಲರೂ ಮಕ್ಕಳೇನೆ. ಹೀಗೆ ಇಲ್ಲಿಗೆ ಇವಾಗ ತುಂಬ ಜನ ಅವರ ಮನೆಯೇ ಇದು ಎಕ್ಸ್ಟೆನ್ಷನ್ ಆಫ್ ದೇರ್ ಹೌಸ್ ಅಂತ ಹೇಳ್ತೀವಿ. ತಾಯಿ ಮನೆಗೆ ಬಂದಂಗೆ ಬರ್ತಾರೆ. ಅವರಿಗೆ ಮನೆ ಇದರಿಂದ ದೊಡ್ಡದಾಗಿದೆ, ಇದರಿಂದ ಅವ್ರ ಸಂಸಾರ ದೊಡ್ಡದಾಗಿದೆ, ಇದರಿಂದ ಅವರ ಬಂಧು ಬಾಂಧವರು ಜಾಸ್ತಿ ಆಗಿದ್ದಾರೆ, ಅವ್ರಿಗೆ ಸ್ನೇಹಿತರು ಜಾಸ್ತಿ ಆಗಿದ್ದಾರೆ, ಅವ್ರ ಕುಟುಂಬನೇ ಇಲ್ಲಿದೆ. ಅವ್ರು ಏನು ಒಂದು ಸ್ವಲ್ಪನೂ ಅವರಿಗೆ ಇಲ್ಲಿ ಬಂದಾಗ ಮನೆಯಲ್ಲಿ ಹೇಗೆ ಫ್ರೀ ಆಗಿರ್ತಾರೋ, ಯಾವುದು ಮುಚ್ಚಿಟ್ಕೊಳ್ಳೋದು ಅಂತಿರಲ್ಲ, ಹಂಚ್ಕೊಳ್ಳೋದೇ ಎಲ್ಲ, ಎಲ್ಲರಿಗೂ ಕೊಡೋದು, ಎಲ್ಲರೂ ಹಂಚ್ಕೊಳ್ಳೋದು. ಇದು ಸ್ವಭಾವ ಆಗಿ ಒಂಥರ ಇದು ಫ್ಯಾಮಿಲಿ ಬೆಳ್ಕೊಂಡು ಹೋಗ್ತಿರೋದ್ರಿಂದ ಯಾವ ಫ್ಯಾಮಿಲಿನೂ ಬಿಟ್ಟಿಲ್ಲ. ಯಾರು ನನ್ನ ಜೊತೆ ಬನ್ನಿ ಅಂತ ಕರೀಲೂ ಇಲ್ಲ, ಯಾರನ್ನೂ ಬಂದು ಇರೀನ್ ಹೇಳ್ತಾನೂ ಇಲ್ಲ. ಇಷ್ಟಪಟ್ಟು ಅವರೇ ಬರೋದು, ಅವರೇ ಇರೋದು, ಅವರೇ ಹೋಗೋದು. ಇದು ತುಂಬ ವಿಶೇಷವಾದ ಪ್ರಾಸೆಸ್. ಇದು ಲೈಫ್ನಲ್ಲಿ ಒಂದು ಅನುಭವ ಕೊಟ್ಟಿದೆ, ಅದರಿಂದ ನನ್ನನ್ನು ತುಂಬ ಬೆಳೆಸಿದೆ. ಕಾಸ್ ಆ್ಯಂಡ್ ರೀಸನ್ ಮತ್ತು ಕಾಸ್ ಆ್ಯಂಡ್ ಎಫೆಕ್ಟ್, ಇದರಲ್ಲಿ ನಿಮ್ಮ ಕೆಲಸ ಕಾರ್ಯಕ್ಕೆ ಯಾವುದು ಅನ್ವಯಿಸುತ್ತೆ? ಈ ಕಾಸ್ ಆ್ಯಂಡ್ ರೀಸನ್, ಕಾಸ್ ಆ್ಯಂಡ್ ಎಫೆಕ್ಟ್ ಇವೆಲ್ಲನೂ ನಾವೇ ಡಿರೈವ್ ಮಾಡಿಕೊಂಡಿರೋದು. ಎರಡು ಥರ ನೋಡ್ಬೋದು, ಎರಡು ಎಕ್ಸ್ಟ್ರೀಮ್ಸು ಸತ್ಯ. ಒಂದು ಏನೂ ಇಲ್ಲ ಅಂತ ನೋಡೋದು ಸತ್ಯ, ಎಲ್ಲನೂ ಇದೆ ಅಂತ ನೋಡೋದು ಸತ್ಯ. ಯಾವಾಗಲೂ 2 extremes. When we reach the extreme, you reach the truth. ಎಕ್ಸ್ಟ್ರೀಮ್ ಹೋದಾಗಲೇ ಯು ಕ್ಯಾನ್ ಜಂಪ್ ಇನ್ ಟು ದ ಟ್ರೂತ್. ಕಾಸ್ ಆ್ಯಂಡ್ ರೀಸನ್ ಏನೂ ಇಲ್ಲ ಅಂತ ತೊಗೊಂಡ್ಬಿಟ್ರೆ ಅದೊಂದು ಆ್ಯಂಗಲ್ ನೋಡೋದು. ಹೌದು, ಎಲ್ಲದಕ್ಕೂ ಕಾಸ್ ಆ್ಯಂಡ್ ರೀಸನ್ ಇದೆ ಅಂತ ತೊಗೊಂಡಾಗಲೂ ಅವನು ಅದೇ ಥರನೇ ನೋಡ್ತಾನೆ. ನಾವು ಮಾಡಿದ್ದಕ್ಕೆ ಅದಕ್ಕೆ ತಕ್ಕಂತೆ ಫಲ, ಕಾಸ್ ಆ್ಯಂಡ್ ಇಫೆಕ್ಟ್. ಇದು ಕೂಡ ಅಷ್ಟೇ, ನಮಗೆ ಗೊತ್ತಾಗ್ಬಿಟ್ರೆ ಫಲ ನೋಡಿದ ತಕ್ಷಣ ನಮಗೆ ಯಾರ ಮೇಲೂ ಇಡಲ್ಲ. ಈ ಫಲ, ಇದಕ್ಕೋಸ್ಕರ ಈ ಫಲ. ಯಾವುದು ಕರ್ಮದ ಫಲ? ಏನೂ ನಾವು ಮಾಡೋಕ್ಕಾಗೋದಿಲ್ಲ ಅಲ್ಲ, ನಾವು ಮಾಡೋಕ್ಕಾಗತ್ತೆ.
ಆ ಫಲ ನಾವು ಒಪ್ಕೊಂಡಾಗ, ಹೌದು ಇದು ಫಲ, ಇದನ್ನು ಒಪ್ಕೊಂಡಾಗ ಯಾವ್ಯಾವುದು ಒಪ್ಕೊಳ್ತೀವೋ ಅದು ಬಹಳ ದೊಡ್ಡ ಅನುಭವ ಕೊಡುತ್ತೆ. ಆ ಅನುಭವದಲ್ಲಿ ಪಾಠ ಸಿಗುತ್ತೆ, ಆ ಅನುಭವ ಕಲಿಸುತ್ತೆ ಬೆಟರ್ ಏನಾದರೂ ಮಾಡೋಕ್ಕೆ, ಇನ್ನೊಂದು ಸುಂದರವಾದದ್ದು ಬರುತ್ತೆ. ಅದರಿಂದ ನಾವೆಲ್ಲವೂ ನಾವು ನೋಡೋ ದೃಷ್ಟಿಕೋನದಲ್ಲಿದೆ. ಎಕ್ಸ್ಟ್ರೀಮ್ಸ್ಗೆ ಹೋದಾಗ 0 ಆಗಿಬಿಟ್ಟಾಗ ನಾವೇನು ಮಾಡ್ತೀವೋ 100 ಆದಾಗ ಅದನ್ನೇ ಮಾಡ್ತೀವಿ. ಯಾರು 0ನೋ ಯಾರು 100 ಇಬ್ಬರೂ ಕೂಡ ಒಂದೇ ಶಕ್ತಿ ಇರ್ತವೆ. ಎಕ್ಸ್ಟ್ರೀಮ್ಸ್, ಗೋ ಟು ದ ಎಕ್ಸ್ಟ್ರೀಮ್ ಟು ರೀಚ್ ದಿ ಸುಪ್ರೀಮ್ ಅಂತಾರೆ. ಅದಕ್ಕೆ ಕಾಸ್ ಆ್ಯಂಡ್ ಎಫೆಕ್ಟ್, ಕಾಸ್ ಆ್ಯಂಡ್ ರೀಸನ್, ಕಾಸ್ ಎಫೆಕ್ಟ್ ಮತ್ತು ದಟ್ ಎಫೆಕ್ಟ್ ಈಸ್ ಅಗೇನ್ ದಿ ಕಾಸ್ ಆ್ಯಂಡ್ ಎಫೆಕ್ಟ್ ಈಸ್ ಎ ಸೈಕಲ್. ಅದೇ ಥರನೇ ಕಾಸ್ ಆ್ಯಂಡ್ ರೀಸನ್ ಈಸ್ ಆಲ್ಸೋ ಯಾವುದೋ ಒಂದಿದೆ ಉದ್ದೇಶ, ಅದಕ್ಕಾಗ್ತಾಯಿದೆ. ಆ ಉದ್ದೇಶನ ನಾವು ತಿಳ್ಕೊಂಡು ಮಾಡಿದ ತಕ್ಷಣ ನಾವು ಹೊಸದು ಸಿಗುತ್ತೆ. ಆ ಉದ್ದೇಶನ ತಿಳ್ಕೊಳ್ದೇರೆ ಆ ಉದ್ದೇಶ ನಾವು ಮುಗಿಯೋವರೆಗೂ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರುತ್ತೆ. ಯಾವುದೋ ಒಂದು ಉದ್ದೇಶಕ್ಕೆ ನಾವಿದ್ದೀವಿ, ತಿಳ್ಕೊಳ್ಳಿಲ್ವಾ, ಇನ್ನೊಂದು ಪಾಠ ಕೊಡ್ತಾನೆ ದೇವರು ಆ ಉದ್ದೇಶನ ತಿಳ್ಕೊಳ್ಳೋಕ್ಕೆ. ಇನ್ನೂ ತಿಳ್ಕೊಳ್ಳಿಲ್ವಾ, ಇನ್ನೊಂದು ಥರ ಲೆಸನ್, ಇನ್ನೊಂದು ಥರ ಮತ್ತೊಂದು ಥರ ಪರೀಕ್ಷೆಗಳು ಬಂದೇ ಬರುತ್ತೆ. ಅಲ್ಲಿ ಎಲ್ಲಿವರೆಗೂ ನೀನು ಉದ್ದೇಶನ ತಿಳ್ಕೊಳ್ಳಲ್ಲ, ಎಲ್ಲಿವರೆಗೂ ಅದಕ್ಕೆ ನೀನು ಗುರಿನ ಇಟ್ಕೊಳ್ಳಲ್ಲ, ದಾರಿ ಹುಡ್ಕೊಳ್ಳಲ್ಲ, ಅಲ್ಲಿವರೆಗೂ ದೆರ್ ಈಸ್ ಕಾಸ್, ದೆರ್ ಈಸ್ ರೀಸನ್ ಬಂದೇ ಬರುತ್ತೆ.